ನಮಸ್ತೆ, ವೆಲ್ಕಮ್ ಟು ದ ಚಾನಲ್. ವೆಲ್ಕಮ್ ಟು ಮೈ ಎನದರ್ ಬ್ಲಾಗ್. ಈ ದಿನ ಹೇಗೆ ಕಳೀತು ಅಂತ ನಿಮ್ಮಲ್ಲಿ ಸಣ್ಣದಾಗಿ ಒಂದು ಹಂಚಿಕೊಳ್ಳುವಂಥ ಪ್ರಯತ್ನ. ಬನ್ನಿ ಇವತ್ತಿನ ದಿನ ಹೇಗೆ ಕಳೀತು ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇವಾಗಲೇ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಧೃತಿ ನೋಡಿ ಅಡಿಗೆ ಕೋಣೆಗೆ ಬಂದು ಅವಳ ಪೋಖ್ರಿ ಸ್ಟಾರ್ಟ್ ಮಾಡಿದ್ದಾಳೆ ಆಲ್ರೆಡಿ. ಇವಾಗ ಬೆಳಗ್ಗೆ ನಾನು ಕುಂಬಳಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೆಯದಿದು ದೇಹಕ್ಕೆ. ದೇಹದಲ್ಲಿರುವಂಥ ಏನಾದರೂ ವಿಷಾಂಶ ಇದ್ದರೆ ಹೊರಗಾಗುತ್ತೆ, ದೇಹವನ್ನು ಡಿಟಾಕ್ಸ್ ಮಾಡುತ್ತೆ ಇದು. ಮೇಯ್ನ್ ಆಗಿದ್ದು ಮೆಡಿಸಿನ್ ತಗೊಳ್ತಾರಲ್ಲ ಅಂಥವರಿಗೆ ತುಂಬಾ ಒಳ್ಳೆಯದು. ಅಪ್ಪ ಮತ್ತು ಅಮ್ಮನಿಗೆ ಕೊಡ್ತೀನಿ ನಾನು. ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋದು ಇದನ್ನು. ಹಾಗೆ ಸೈಡಲ್ಲಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗಳು ರೆಡಿ ಆಗ್ತಾ ಇದೆ. ನಮಗೆ ಇವತ್ತು ಚಪಾತಿ ಬ್ರೇಕ್ಫಾಸ್ಟಿಗೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಂಡು ಲೋಟಕ್ಕೆ ಹಾಕಿ ಎಲ್ಲರಿಗೂ ಕೊಡೋದು. ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿದೆ. ಚಪಾತಿ ಮತ್ತು ಕಾಳು ಮಸಾಲ ಮಾಡಿದ್ದೀನಿ. ಇದು ಕಾಳು ಪಾಪ್ಟಿ ಕಾಳು ಅಂತ ಹೇಳ್ತಾರೆ ಇದಕ್ಕೆ. ನೋಡಿ ಇದು ಈ ಥರ. ಇದರದ ರೆಸಿಪಿಯನ್ನು ನಾನು ಹಾಕಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದರ ಲಿಂಕ್. ತುಂಬ ಒಳ್ಳೆ ಆಗ್ತದೆ ಇದು ಚಪಾತಿ ಜೊತೆಗೆ, ತುಂಬ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಒಂದ್ಸಲ ಮಾಡಿ ನೋಡಿ. ಬನ್ನಿ ಹಾಗಿದ್ರೆ ಬ್ರೇಕ್ಫಾಸ್ಟ್ ಮಾಡೋಣ. ಚಹಾ ಜೊತೆಗೆ ಚಪಾತಿ ಮತ್ತು ಪಾಪ್ಡಿ ಕಾಳಿನ ಮಸಾಲೆ. ತಿಂಡಿ ಎಲ್ಲ ತಿಂದಾದ್ಮೇಲೆ ಧೃತಿ ಹೇಳ್ತಾ ಇದ್ಲು, ನಮ್ಮನೆ ಬಾವಿಯಲ್ಲಿ ನೀರೆಲ್ಲ ಮೇಲೆ ಬಂದಿದೆ, ಬನ್ನಿ ಅತ್ತೆ ನೋಡೋಣ, ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ಲು. ಹಾಗೆ ಬಂದೆ ನಾನು ಕೂಡ. ನೋಡಿ ಇಲ್ಲಿ ಬಾವಿ ಫುಲ್ಲಾಗಿದೆ, ಮಳೆ ಬರ್ತಾ ಇದೆ. 2 ದಿನದಿಂದ ಕಂಟಿನ್ಯೂ ಮಳೆಯಿಂದಾಗಿ ನೀರು ಫುಲ್ಲಾಗಿದೆ ಬಾವಿಯಲ್ಲಿ. ಅವಳು ನೋಡಿ ಪೋಖ್ರಿ ಹತ್ತಿ ನೋಡ್ತಾ ಇದ್ದಾಳೆ. ಇದಕ್ಕೆ ಗ್ರಿಲ್ಸ್ ಇದೆ, ಹಾಗಾಗಿ ಸೇಫ್ಟಿ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ ಇದು. ಮೇಲೆ ಬಂದಿದೆ, ನೀರೆಲ್ಲ ಮೇಲೆ ಬಂದಿದೆ ಅಲ್ಲ. ಇಲ್ಲಿ ನೋಡಿ ಇದು ರೋಸ್ಮೆರಿ ಗಿಡ. ನಾನು ಮೊನ್ನೆ ಹಲಸು ಮೇಳಕ್ಕೆ ಹೋಗಿದ್ದೆ, ಅಲ್ಲಿ ಇದನ್ನು ತಗೊಂಡಿದ್ದು. ಇದನ್ನಿನ್ನು ದೊಡ್ಡ ಪಾಟಿಗೆ ಹಾಕಬೇಕು. ಹಾಗೆ 2 ರೋಸ್ ಪ್ಲ್ಯಾಂಟ್ ಕೂಡ ತಗೊಂಡಿದ್ದೀನಿ. ಇದನ್ನು ಕೂಡ ದೊಡ್ಡ ಪಾಟಿಗೆ ಹಾಕಬೇಕಿನ್ನು. ಇವಾಗ ಮಳೆ ಅಲ್ವಾ, ಅದಕ್ಕೆ ನಾನು ಹೊರಗಡೆ ಇಡಲಿಲ್ಲ. ಇನ್ನು ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆದ ನಂತರ ದೊಡ್ಡ ಪಾಟಿಗೆ ಹಾಕಬೇಕು ಅದನ್ನು. ಕಪ್ಪೆ ಬಂದಿದೆ, ಪನಿ ಕಪ್ಪೆ ಬಂದಿದೆ. ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ನಮಗೆ ತಿಮರೆ ಚಟ್ನಿ ಹಾಗೆ ಬೆಂಡೆ ಪಲ್ಯ, ಅದರ ಜೊತೆಗೆ ನನ್ನ ಫೇವ್ರೆಟ್ ಮೀನು ಸಾರಿತ್ತು. ಕುಚ್ಚಲಕ್ಕಿ ಅನ್ನ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್. ಈ ಮಳೆಗೆ ಒಳ್ಳೆ ಆಗುತ್ತೆ ತಿನ್ನೋದಕ್ಕೆ. ಇವಾಗ ನೋಡಿ ಗಂಟೆ 3:30 ಆಗಿದೆ, ಸಂಜೆ ಆಗಿದೆ. ಸಂಜೆ ಹೊತ್ತು ಏನಾದರೂ ಸ್ನ್ಯಾಕ್ ಮಾಡೋಣ ಅಂತ ಹಾಗೆ ಕಿಚನಿಗೆ ಬಂದೆ. ಇವಾಗ ಏನು ಮಾಡೋದು ಅಂತ ನೋಡುವಾಗ ರವೆ ಇತ್ತು ಸ್ವಲ್ಪ, ಹಾಗೆ ರವೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ರವೆ ತಗೊಂಡಿದ್ದೀನಿ, ಬಾಂಬೆ ರವೆ. ಹಾಗೆ ಸ್ವಲ್ಪ ಈರುಳ್ಳಿ ತಗೊಂಡಿದ್ದೀನಿ, ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕಾಯಿ ಮೆಣಸನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಒಂದು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ತೆಂಗಿನ ತುರಿ ಇದೆ. ರವೆ ರೊಟ್ಟಿ ಮಾಡೋದು ಹೆಚ್ಚಿನವರಿಗೆ ಗೊತ್ತಿರ್ತದೆ, ಗೊತ್ತಿದ್ದವರು ವಿಡಿಯೋನ ಸ್ಕಿಪ್ ಮಾಡಿ. ಹಾಗೆ ಗೊತ್ತಿಲ್ಲದವರು ಹೇಗೆ ಮಾಡೋದು ಅಂತ ನೋಡಿ. ಮೊದಲಿಗೆ ಒಂದು ಪಾತ್ರೆಗೆ ನಾನು 1.5 ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ, ಸಣ್ಣ ರವೆ, ಬಾಂಬೆ ರವೆ ಅಂತಾರಲ್ಲ ಅದು. ಹಾಗೆ ಅದಕ್ಕೆ ಕಟ್ ಮಾಡಿಟ್ಟಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ತುರಿದಿಟ್ಟಂಥ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಇವಾಗ. ಹಾಗೆ ಇಲ್ಲಿ ನಾನು ಶುಂಠಿ ತುರಿದಿಟ್ಟಿದ್ದೀನಿ ಸ್ವಲ್ಪ. ಹಾಗೆ ಒಂದು ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಖಾರಕ್ಕೆ ನೋಡ್ಕೊಂಡು ಹಾಕ್ಬೋದು ಹಸಿಮೆಣಸು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ತೆಂಗಿನ ತುರಿ ಹಾಕ್ತೀನಿ. ತೆಂಗಿನ ತುರಿ ಹಾಕಿದರೆ ಸ್ವಲ್ಪ ರುಚಿ ಆಗ್ತದೆ ರವೆ ರೊಟ್ಟಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ, ಸ್ವಲ್ಪ ಸಾಕು, 1 ಚಮಚ ಆಗುವಷ್ಟು. ಸ್ವಲ್ಪ ಸ್ವೀಟ್ ಆಗಿ ರವೆ ರೊಟ್ಟಿ ಒಳ್ಳೆ ಆಗ್ತದೆ. ಈಗ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸೇರಿಸ್ತೀನಿ, ಒಳ್ಳೆ ಪರಿಮಳ ಆಗ್ತದೆ ರೊಟ್ಟಿ. ಇದನ್ನು ಇವಾಗ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಡಬೇಕು. ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿಡಬೇಕು. ರವೆ ಎಲ್ಲ ಸ್ವಲ್ಪ ಅರಳಿ ಒಳ್ಳೆ ಆಗ್ತದೆ, ಸಾಫ್ಟ್ ಆಗ್ತದೆ ಹಿಟ್ಟು.
ಕೃತಿ ಗಾಳಿ ಮಳೆ ಇಟ್ಕೊಂಡು ಬಂದ್ಯಾ ಶಾಲೆಯಿಂದ? ಈಗಿದು ನೋಡಿ ಅರ್ಧ ಗಂಟೆ ಆಗಿದೆ. ಇವಾಗ ರೊಟ್ಟಿ ತಟ್ಟೋಣ. ನಾನಿಲ್ಲಿ ಒಂದು ಹಂಚು ಇಟ್ಕೊಂಡಿದ್ದೀನಿ. ಹಂಚು ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಕೈಯಲ್ಲೇ ತಟ್ಬೋದು, ಅಥವಾ ಬಾಳೆ ಎಲೆಯಲ್ಲಿ ತಟ್ಟಿ ಕೂಡ ಹಾಕ್ಬೋದು. ನಾನು ಕೈಯಲ್ಲೇ ತಟ್ಟಿ ಹಾಕಿದ್ದೀನಿ. ಇದನ್ನು ಈಗ 1-2 ನಿಮಿಷ ಮುಚ್ಚಿ ಬೇಯಿಸಬೇಕು. ಬೇಯಿಸಿದ ನಂತರ ಮತ್ತೆ ಮೊಗ್ಚಾಕಿ 2 ಕಡೆ ಬೇಯಿಸ್ಕೊಂಡ್ರೆ ರವೆ ರೊಟ್ಟಿ ರೆಡಿ ಆಗ್ತದೆ. ಹಾಗೆಯೇ ನಾನು ಇದರ ಜೊತೆಗೆ ಸಂಜೆ ಫಿಶ್ ಫ್ರೈಗೆ ರೆಡಿ ಮಾಡ್ತಾ ಇದ್ದೀನಿ. ಫಿಶ್ ಫ್ರೈಗೆ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು 7-8 ಮೆಣಸನ್ನು ಬಿಸಿನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆಂದ ಬೇಯಿಸ್ಕೊಳ್ಬೇಕು, ಬಿಸಿನೀರಲ್ಲಿ ಸರಿ ಬೇಯಬೇಕು ಇದು ಮೆಣಸು. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾವು ಬೇಯಿಸಿಟ್ಟಂಥ ಮೆಣಸನ್ನು ಹಾಕ್ಕೊಳ್ಬೇಕು. ಅದರ ಜೊತೆಗೆ ಮಸಾಲೆ ಮಾಡಲಿಕ್ಕೆ 1 ಚಮಚದಷ್ಟು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ, ಸ್ವಲ್ಪ ಮೆಂತ್ಯ ಕಾಳಿದೆ, ಜಾಸ್ತಿ ಹಾಕಬಾರ್ದು ಮೆಂತ್ಯ. ಹಾಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ 1 ತುಂಡು ಶುಂಠಿ ಉಂಟು. ಈಗ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದರ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸ್ತಾ ಇದ್ದೀನಿ. ಇದೆಲ್ಲವನ್ನು ಹಾಕಿದ ನಂತರ ಇದನ್ನು ಒಂದ್ಸಲ ರುಬ್ಕೊಳ್ಬೇಕು. ಇವಾಗ ಇದಕ್ಕೆ ಬೇಕಾದಷ್ಟು ಹುಳಿ ಹಾಕ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಬಿ ಒಂದು ಬೌಲಿಗೆ ಹಾಕ್ಕೊಳ್ಬೇಕು. ಈಗ ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಮೀನಿಗೆ ಕಟ್ಸ್ ಹಾಕಿ ಇಟ್ಕೋಬೇಕು. ಈಗ ಮೀನಿಗೆ ಮಸಾಲೆಯನ್ನು ಹಚ್ಚಿ ಇದನ್ನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಹಾಗೆ ಈಗ ನಾನು ನನ್ನ ಮಗಳಿಗೆ ಊಟ ಕೊಡೋಣ ಅಂತ ಬಂದೆ. ಊಟ ಬಡಿಸ್ತಾ ಇದ್ದೀನಿ. ಅವಳಿಗೆ ಇವತ್ತು ಎಗ್ ಬುರ್ಜಿ ಮಾಡಿದ್ದೇನೆ, ಹಾಗೆ ಬೇಳೆ ಸಾರು ಉಂಟು, ಸ್ವಲ್ಪ ಬೆಂಡೆ ಪಲ್ಯ ಉಂಟು. ಈಗ ಫಿಶ್ ಫ್ರೈಯನ್ನು ಮಾಡಬೇಕು. ಇವತ್ತು ಬೂತಾಯಿ ಮೀನಿನ ಫಿಶ್ ರವಾ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಡೀಪ್ ಫ್ರೈ ಕೂಡ ಮಾಡ್ಬೋದು, ಆದರೆ ನಾನು ತವದಲ್ಲೇ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು. ಇವಾಗ ನೋಡಿ ಒಂದೊಂದೇ ಮೀನನ್ನು ತವದಲ್ಲಿ ಇಡ್ತಾ ಇದ್ದೀನಿ. 2 ಕಡೆ ಕೂಡ ಚೆಂದ ಮಾಡಿ ಬೇಯಿಸಬೇಕು. ನೋಡಿ ಇವಾಗ ಫಿಶ್ ಫ್ರೈ ಕೂಡ ರೆಡಿ ಆಯಿತು. ನಮ್ಗೆ ಇವತ್ತು ಊಟಕ್ಕೆ ಫಿಶ್ ಫ್ರೈ ಹಾಗೆ ಫಿಶ್ ಸಾರು ಕೂಡ ಉಂಟು, ಜೊತೆಗೆ ಕೊಚ್ಚಿಗೆ ಅನ್ನ. ಇನ್ನು ಊಟ ಮಾಡಿ ಮಲಗೋದಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.